ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾ? ಎಲ್ಲರಿಗೂ ಚೀಫ್ ಮಿನಿಸ್ಟರ್ ಆಗಬೇಕನ್ನೋ ಆಸೆ ಬಯಕೆ ಇರ್ತದೆ. ಇದೆಲ್ಲ ತೀರ್ಮಾನ ಮಾಡೋರು ಶಾಸಕರು ಮತ್ತು ಹೈಕಮಾಂಡು. ಓಕೆ. ಅಂದರೆ ಅವ್ರ ಪಕ್ಷಕ್ಕಾಗಿ ಈ ಬಾರಿ ಅಧಿಕಾರಕ್ಕೆ ಬರುವಲ್ಲಿ, ಅಂದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವಲ್ಲಿ 135-136 ಸೀಟ್ ಬರುವಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪಾತ್ರ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಪ್ರತಿಯೊಬ್ಬ ನಾಯಕರು ತನ್ನದೇ ಆದಂಥ ಶಕ್ತಿಯನ್ನು ಪಕ್ಷಕ್ಕೆ ದಾರಿ ಎರೆದಿದ್ದಾರೆ. ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಹೋರಾಟಗಳು ಕೊಟ್ಟಿದ್ದಾವೆ, ಸಮುದಾಯಗಳು ಕೊಟ್ಟಿದ್ದಾವೆ. ಪಾರ್ಟಿ ಒಟ್ಟಾಗಿ ಇದೆಲ್ಲವನ್ನು ಕ್ರೋಢೀಕರಿಸಿ ಗೆಲುವನ್ನು ತಂದುಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಒಬ್ಬರದೇ ಪಾತ್ರ ಇಲ್ಲ. ಇದು ಸಂಘಟಿತವಾದಂಥ ಪ್ರಯತ್ನ, ಓಕೆ. ಹೋರಾಟ. ಮುಂದೆ ಲೋಕಸಭಾ ಚುನಾವಣೆಯನ್ನು ಯಾರು ನಾಯಕತ್ವ ನಡೆಯುತ್ತೆ? ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು? ಕಾಂಗ್ರೆಸ್ ಪಕ್ಷದ ನಾಯಕತ್ವ ಇದೆ. ಕಾಂಗ್ರೆಸ್ ಪಕ್ಷ ಒಟ್ಟಾರೆ ಸಂಘಟಿತವಾದಂಥ ಅಂದ್ರೆ ನಾಯಕ. ಸಿದ್ದರಾಮಯ್ಯ ಇಲ್ಲಿ ಇರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂಥದ್ದು. ಸಿದ್ದರಾಮಯ್ಯ ನಾಯಕತ್ವ ಇರಬೇಕು ಅಥವಾ ಸಾಮೂಹಿಕ ನಾಯಕತ್ವ ಇರಬೇಕು? ಡಿ ಕೆ ಶಿವಕುಮಾರ್ ಯಾರು ಜವಾಬ್ದಾರಿ? ಮುಂದಿನ ಲೋಕಸಭಾ ಚುನಾವಣೆ ಫಲಿತಾಂಶ ಒಟ್ಟಾರೆ ಯಾರು? ಅಂದ್ರೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರು ಒಟ್ಟಾರೆ ತಾವೆಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀರಿ. ಸೊ ಅಂದ್ರೆ ಫಲಿತಾಂಶ ಬಂದ ನಂತರ ಅದರ ಆಗು ಹೋಗುಗಳು ಆಯಾ ಸಚಿವರು ಇರಬೇಕಾಗುತ್ತೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನುವಂಥದ್ದು. ಜಿಲ್ಲಾ ಸಚಿವರಿಗೆ ಮತ್ತು ಶಾಸಕರಿಗೆ ಜವಾಬ್ದಾರಿ ಇದೆಯಲ್ವಾ? ಹೌದು. ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ, ಸರ್ಕಾರ ತಂದು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪಾರ್ಟನ್ನು ಸದೃಢಗೊಳಿಸ್ಬೇಕು. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವೆಲ್ಲ ನಿಷ್ಠೆಯಿಂದ ದುಡಿಬೇಕು, ನಮ್ಮ ಯೋಜನೆಗಳನ್ನು ಹೇಳಬೇಕು. ನಾವು 28 ಗೆಲ್ಲಬೇಕು ಅನ್ನೋ ಆಸೆ ಬಯಕೆ ಇದೆ. ಅದು ಸಾಕಷ್ಟು ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೀವಿ.